ಮಾಧ್ಯಮ ಶಾಲೆ ಕನ್ನಡ ಶಾಲೆ ಬೆಳೆಸಿ ಬೆಳೆಸಿ ಅಭಿಯಾನದ ಕುರಿತು ನಾನು 2 ನಿಮಿಷದ ಭಾಷಣವನ್ನ ಮಾಡಬೇಕು ಅನ್ನುವ ಕೋರಿಕೆಗೆ ನಾವು ಮನ್ನಿಸಿ ಮೊಹಮ್ಮದ್ ಇಸ್ಮಾಯಿಲ್ ಪಾಜ್ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. 2 ನಿಮಿಷ ಪ್ರೇಕ್ಷಕರ ಸಹಕಾರ ಇರಲಿ ಅನ್ನುವ ವಿನಂತಿ. ಅವನ ಆಸಕ್ತಿಗೆ ಒಂದು ಚಪ್ಪಾಳೆ ಬರಲಿ. ಮೊಹಮ್ಮದ್ ಇಸ್ಮಾಯಿಲ್ ಫಾಜ, ನಾನು ಸೈಂಟ್ ಮೇರಿಸ್ ಹಿರಿಯ ಪ್ರಾಥಮಿಕ ಶಾಲೆ ಫಳ್ನೀರ್ ಮಂಗಳೂರು 6ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಕನ್ನಡ ಮಾಧ್ಯಮ ಶಾಲೆ ನಮ್ಮ ಉಸಿರು, ನಮ್ಮ ಗುರುತು. ಇದರ ಬಗ್ಗೆ ಒಂದು ಪುಟ್ಟ ಭಾಷಣ ಹೇಳಲು ನಾನು ಸಿದ್ಧನಾಗಿದ್ದೇನೆ. ಗೌರವಾನ್ವಿತ ಅತಿಥಿಗಳೇ ಮತ್ತು ನನ್ನ ಪ್ರೀತಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಇಲ್ಲಿ ಮಾತನಾಡುತ್ತಿರುವುದು ಕೇವಲ ಒಂದು ಶಾಲೆಯ ಬಗ್ಗೆ ಅಲ್ಲ. ಇದು ತಾಯಿಯ ಹೃದಯದಿಂದ ಹುಟ್ಟಿದ ಒಂದು ಭಾಷೆಯ ಬಗ್ಗೆ. ಇದು ಕನ್ನಡ ಮಾಧ್ಯಮ ಶಾಲೆಯ ಬಗ್ಗೆ. ಕನ್ನಡ ಮಾಧ್ಯಮ ಶಾಲೆ ಕೇವಲ ಒಂದು ಕಟ್ಟಡವಲ್ಲ, ಅವು ನಮ್ಮ ಜೀವನದ ಮೊದಲನೆಯ ಪಾಠಶಾಲೆ. ಇಲ್ಲಿ ನಾವು ಅಕ್ಷರಗಳನ್ನು ಮಾತ್ರ ಕಲಿಯುವುದಿಲ್ಲ, ಮಾನವೀಯತೆಯನ್ನು ಕಲಿಯುತ್ತೇವೆ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತ ಮಕ್ಕಳು ಮಾತನಾಡಲು ಹೆದರುವುದಿಲ್ಲ, ಜೀವನದಲ್ಲಿ ನಿಲ್ಲಲು ಹೆದರುವುದಿಲ್ಲ, ಏಕೆಂದರೆ ಅವರ ಚಿಂತನೆ ತಾಯಿ ಭಾಷೆಯ ಬಲದಿಂದ ಬೆಳೆದಿದೆ. ಇಂದು ಒಂದು ನೋವಿನ ಸತ್ಯವನ್ನು ಹೇಳಲೇಬೇಕು. ನಿಧಾನವಾಗಿ, ಮೌನವಾಗಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಿಕೊಳ್ಳುತ್ತಾ ಇವೆ. ತಾಯಿ ಭಾಷೆ ಒಂದು ಆಯ್ಕೆಯಂತೆ ನಮ್ಮ ಗುರುತು ಒಂದು ಭಾರ ಆಗಿರುವಂತೆ ಕಾಣುತ್ತಿದೆ. ನಾನು ಒಂದು ಪ್ರಶ್ನೆ ಕೇಳಲು ಇಚ್ಛಿಸುತ್ತೇನೆ. ನಾವು ತಾಯಿ ಭಾಷೆಯನ್ನು ಮರೆತರೆ ನಮ್ಮನ್ನು ಜಗತ್ತು ಹೇಗೆ ಗುರುತಿಸುತ್ತದೆ? ಹೌದು, ಇಂಗ್ಲಿಷ್ ನಮಗೆ ಅವಕಾಶಗಳ ಬಾಗಿಲು ತೆರೆಯುತ್ತದೆ, ಆದರೆ ಕನ್ನಡ ನಮ್ಮ ಜೀವನಕ್ಕೆ ಅಡಿಪಾಯ ಹಾಕುತ್ತದೆ. ಅಡಿಪಾಯವಿಲ್ಲದ ಮನೆ ಎಷ್ಟೂ ದೊಡ್ಡದಾದರೂ ಅವು ನಿಲ್ಲುವುದಿಲ್ಲ. ಕನ್ನಡ ಮಾಧ್ಯಮ ಶಾಲೆಗಳಿಂದಲೇ ಅನೇಕ ಮಹಾನ್ ವ್ಯಕ್ತರು ಹೊರಬಂದಿದ್ದಾರೆ. ಅವರು ಕಡಿಮೆಯಲ್ಲ, ಅವರು ಹೀನರಾಗಿಲ್ಲ, ಅವರು ಗಟ್ಟಿಯಾದ ಬೇರುಗಳಿಂದ ಬೆಳೆದವರು. ಮಗು ತನ್ನ ತಾಯಿ ಭಾಷೆ ಕಲಿತಾಗ ಅವನ ಮನಸ್ಸು ಜೀವನವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತದೆ. ಅವನ ಯೋಚನೆ ಸ್ಪಷ್ಟವಾಗುತ್ತದೆ, ಅವನ ಭಾವನೆಗಳಿಗೆ ಮೌಲ್ಯ ಸಿಗುತ್ತದೆ, ಅವನ ಜೀವನ ಅರ್ಥಪೂರ್ಣವಾಗುತ್ತದೆ. ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಬಾರದು, ಅವು ನಿಲ್ಲಬೇಕು, ಅವು ಜೀವನ ಪೂರ್ತಿ ಶಾಲೆಗಳಾಗಬೇಕು. ಇವು ನಮ್ಮ ಸಂಸ್ಕೃತಿಯನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಕೊಂಡೊಯ್ಯುವ ದೀಪಗಳು. ಇಂದು ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ಕನ್ನಡವನ್ನು ಗೌರವಿಸೋಣ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸೋಣ. ಕನ್ನಡ ನಮ್ಮ ಮಕ್ಕಳಿಗೆ ಹೆಮ್ಮೆಯಿಂದ ಹೇಳೋಣ, ಮೊದಲು ನೀನು ಒಳ್ಳೆಯ ಮನುಷ್ಯನಾಗು, ನಂತರ ನೀನು ಏನು ಬೇಕಾದರೂ ಆಗು. ಏಕೆಂದರೆ ಬೇರುಗಳಿಲ್ಲದ ಮರ ಬಿದ್ದು ಹೋಗುತ್ತದೆ, ಆದರೆ ಗಟ್ಟಿಯಾದ ಬೇರುಗಳಿರುವ ಮರ ಆಕಾಶವನ್ನೇ ತಲುಪುತ್ತದೆ. ಕನ್ನಡ ನಮ್ಮ ಬೇರು, ಕನ್ನಡ ಮಾಧ್ಯಮ ಶಾಲೆಗಳು ನಮ್ಮ ಶಕ್ತಿ. ಅವು ಉಳಿದರೆ ನಮ್ಮ ಗುರುತು ಶಾಶ್ವತವಾಗಿ ಉಳಿಯುತ್ತದೆ. ಧನ್ಯವಾದಗಳು. ಜೈ ಕನ್ನಡ.